ಇವತ್ತು ಬೀದರ್ ಜಿಲ್ಲೆಯ ಬಾಲ್ಕಿಯಲ್ಲಿ ಸರ್ಕಾರದ ವತಿಯಿಂದ 22ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆಯನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಸರ್ಕಾರದ ಪರವಾಗಿ, ನನ್ನ ಪರವಾಗಿ ಸಮಸ್ತ ಬೀದರ್ ಜಿಲ್ಲೆ ಜನರಿಗೆ, ರಾಜ್ಯದ ಜನರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಇದು ಅತ್ಯಂತ ಮಹತ್ವದಾದಂತಹ ಒಂದು ಸಮೀಕ್ಷೆ ನಡೀತಾ ಇದೆ. ಇದರಲ್ಲಿ ಪ್ರತಿಯೊಬ್ಬರು ತಪ್ಪದೆ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇದರ ಉದ್ದೇಶ ಈ ರಾಜ್ಯದಲ್ಲಿರುವಂತಹ 7 ಕೋಟಿ ಜನರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು. ಸಮಾಜದಲ್ಲಿರುವಂತಹ ಕಟ್ಟ ಕಡೆ ವ್ಯಕ್ತಿಗೂ, ನಿರ್ಗತಿಕರಿದ್ದರೂ ಸಹಿತ ಅವರಿಗೆ ಸರ್ಕಾರಿ ಸೌಲಭ್ಯ ವತಿಯಿಂದ ಯಾರೂ ವಂಚಿತರಾಗಬಾರದು ಅನ್ನುವಂಥ ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರ, ಡಿ.ಕೆ. ಶಿವಕುಮಾರ್ ಅವರ, ನಮ್ಮೆಲ್ಲ ರಾಷ್ಟ್ರೀಯ ನಾಯಕರಾದಂತಹ ಮಾನ್ಯ ಖರ್ಗೆಜಿಯವರ ಒಂದು ಘನ ಉದ್ದೇಶ ಆಗಿದೆ. ಹೀಗಾಗಿ ನಾವೆಲ್ಲ ಸೇರಿ ಇವತ್ತು ಈ ರಾಜ್ಯದ ಜನರ ಸ್ಥಿತಿಗತಿಗಳ ಬಗ್ಗೆ, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಏನು ಸ್ಥಿತಿಗತಿಗಳಿದ್ದಾವೆ ಅದೆಲ್ಲವನ್ನು 60 ಪ್ರಶ್ನೆಗಳ ಮುಖಾಂತರ ಸಮಗ್ರವಾಗಿ ವರದಿಯನ್ನು ಪಡೆದು ಆ ವರದಿಗಳ ಆಧಾರದ ಮೇಲೆ ಅದನ್ನು ಕ್ರೋಢೀಕರಿಸಿ ಸರ್ಕಾರದ ಮಟ್ಟದಲ್ಲಿ ಅವ್ರಿಗೇನು ಸೌಲಭ್ಯ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಅದನ್ನು ಅನುಷ್ಠಾನ ಮಾಡಿ ಸಮಾಜ ನಿರ್ಮಾಣ ಮಾಡುವಂಥದ್ದು ಇವತ್ತು ಸರ್ವರಿಗೂ ಸಮಬಾಳು ಸಮಪಾಲು ಅನ್ನುವಂಥ ರೀತಿಯಲ್ಲಿ ಎಲ್ರಿಗೂ ಉದ್ಧಾರ ಆಗುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆಲ್ಲರೂ ಸಹಕಾರ ಮಾಡಿ, ಸಹಯೋಗ ಮಾಡಿ ಈ ಒಂದು ಜನಗಣತಿಯಲ್ಲಿ, ಈ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ತಪ್ಪದೇ ಭಾಗವಹಿಸಿ ಅಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡುತ್ತೇನೆ.